ಪ್ರೀತಿಯ ಸಂಜೆ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಮ್ಮ ಹಾಸನ ಜಿಲ್ಲೆಯ ಹೆಮ್ಮೆಯಾದ ಬೇಲೂರಿಗೆ ಬಂದಿದ್ದೀವಿ, ಚೆನ್ನಕೇಶ್ವರ ದೇವಸ್ಥಾನಕ್ಕೆ. ನಾನು ಕೊಡಗಿನಲ್ಲಿ ವಿಡಿಯೋ ಮಾಡ್ತಿದ್ದೆ. ಸೊ ನಮ್ಮ ಹಾಸನವನ್ನು ತೋರಿಸ್ಬೇಕು ಅಂತ ನಮ್ಮ ಹಾಸನ ಜಿಲ್ಲೆಯ ಮೋಸ್ಟ್ ಐಕಾನಿಕ್ ಪ್ಲೇಸ್ ಆದ ಬೇಲೂರಿಗೆ ಬಂದಿದ್ದೀವಿ, ಚೆನ್ನಕೇಶ್ವರ ದೇವಸ್ಥಾನಕ್ಕೆ. ಹೋಗಿ ಮುಂದೆ ತೋರಿಸ್ತೀನಿ. ಜಿಲ್ಲೆಯ ಹೆಮ್ಮೆಯಾದ ಬೇಲೂರು ದೇವಸ್ಥಾನಕ್ಕೆ ಬಂದಿದ್ದೀವಿ, ಚೆನ್ನಕೇಶ್ವರ ದೇವಸ್ಥಾನಕ್ಕೆ. ಇವತ್ತು ಸಂಜೆ ಟೈಮ್ ಬಂದಿರೋದ್ರಿಂದ ಫುಲ್ಲು ಏನಂತಾರೆ ಇದಕ್ಕೆ, ಏನೋ ಇದಾಕಿದ್ದಾರೆ ಸ್ತೋತ್ರಗಳು ದೇವ್ರದ್ದು. ಏನು ಸಕ್ಕತ್ತ ಕಾಣ್ತಿದೆ ಗೊತ್ತಾ. ಫುಲ್ಲು ನಿಮಗೆ ದೇವಸ್ಥಾನಗಳು ತೋರಿಸ್ತೀನಿ ಆಯಿತಾ. ಫುಲ್ಲು ಇದ್ರ ವೈಬ್ ಅಂದ್ಕೊಳ್ಳಿ, ಒಳ್ಳೆ ದೇವರ ವೈಬು. 113 ವರ್ಷ ತೊಗೊಂಡಿದ್ದಾರೆ. ಇದನ್ನು ಕಟ್ಟಿರೋದಕ್ಕಂಥದ್ದು 1117ನೇ ಇಸ್ವಿಲಿ ಕಟ್ಟಿದ್ದಾರೆ. ಇದನ್ನು ನೋಡಿ ನಮ್ಮ ವಿಜಯನಗರ ಅರಸರ ಹಂಪಿ ಪಟ್ಟದಕಲ್ಲು ನೋಡಿ, ಅವರ ಕಲಾಕೃತಿಗಳನ್ನು ನೋಡಿ ಸ್ವಲ್ಪ ಬಂದು ಇಲ್ಲಿ ಅವರ ಕೆತ್ತನೆಯನ್ನು ಇಲ್ಲಿ ಕೆತ್ತಿಸಿದ್ದಾರೆ. ಇದನ್ನು ಕೆತ್ತಿರ್ತಕ್ಕಂಥದ್ದು ಅಕ್ಣಾಚಾರಿ ಡಕ್ಣಾಚಾರಿ ಎಂಬ ಇಬ್ಬರು ಮಹಾನ್ ಶಿಲ್ಪಿಗಳು. ಈ ಶಿಲ್ಪಿಗಳು ವಿಷ್ಣುವರ್ಧನನ ಆಜ್ಞೆಯೊಂದಿಗೆ ನಮ್ಮ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ನಿರ್ಮಿಸತಕ್ಕಂಥದ್ದು. ಇದು ಬರೋಬ್ಬರಿ 900 ವರ್ಷಗಳಿಂದ ಗಾಳಿ ಮಳೆಗೆ ಏನು ತಗ್ಗದೆ ಇನ್ನೂ 900 ವರ್ಷಗಳಿಂದ ಹಾಗೆ ನಿಂತಿದೆ. ಇಲ್ಲಿ ಒಂದೊಂದು ವಿಗ್ರಹನೂ ಒಂದೊಂದು ಅರ್ಥವನ್ನು ನೀಡ್ತದೆ, ಪರಿಪೂರ್ಣ ಅರ್ಥವನ್ನು ನೀಡ್ತದೆ. ದೇವಸ್ಥಾನದೊಳಗೆ ಬಂದರೆ ಒಂದು 7, 8, 9 ದೇವಸ್ಥಾನಗಳಿವೆ. ಅದರಲ್ಲಿ ಮಹತ್ವವಾದ ದೇವಸ್ಥಾನ ನಮ್ಮ ಚೆನ್ನಕೇಶ್ವರನ ದೇವಸ್ಥಾನ. ಇದರಲ್ಲಿ ನಮ್ಮ ಚೆನ್ನಕೇಶ್ವರ ಸ್ವಾಮಿಯವರು ನೆಲೆಸಿರ್ತಕ್ಕಂಥದ್ದು. ಇದರಲ್ಲಿ ನಮ್ಮ ಚೆನ್ನಕೇಶವ ಆದರೆ ನಮ್ಮ ವಿಷ್ಣುವಿನ ಅವತಾರ ಎಂದೇ ಕರಿಬೋದು ಅವರನ್ನು. ಸೊ ಆ ದೇವಸ್ಥಾನದಿಂದ ಜ್ಞಾನ ಮೊಳಗ್ತಿದೆ. ಕಾಣ್ತಿದೆ ನಮ್ಮ ಬೇಲೂರಿನ ಚಿತ್ರಣ. ಹೇಗೆ ಕಾಣ್ತಿದೆ ಅಂದರೆ ನಮಗೆ ಹೇಳಲು ಆಗ್ತಿಲ್ಲ, ಅಷ್ಟು ಸುಂದರ, ಅಮೋಘ ಒಂದು ರೀತಿ ಅಲ್ಲಂದ್ರಿ. ನಮ್ಮ ಬೇಲೂರು, ಹಳೇಬೀಡು ಇವೆಲ್ಲ ಪುಣ್ಯಕ್ಷೇತ್ರಗಳು ಜೊತೆಗೆ ನಮ್ಮ ಹಳೆಯ ರೀತಿಯ ವಾಸ್ತುಶೈಲ ಶಿಲ್ಪಗಳು, ಅವರ ಕೆತ್ತನೆಗಳು. ಆ ಕಾಲದಲ್ಲಿ ಎಂಥ ಟೆಕ್ನಾಲಜಿ ಇತ್ತು ನೋಡಿ. ನಮಗೆ ಈ ಕಾಲದಲ್ಲಿ ಇಂಥ ಪರಿಪೂರ್ಣ ಪಕ್ವವಾಗಿ ಕೆತ್ತರು ನಮ್ಮ ದೇಶದಲ್ಲಿ ಕಂಡು ಬರೋದಿಲ್ಲ. ಇಷ್ಟು ಪಕ್ವವಾಗಿ ಕೆತ್ತರು ಯಾರು ಕಂಡು ಬರೋದಿಲ್ಲ. ಏನೋ ಕಳ್ಕೊಂಡಿದ್ನ ಏನೋ ಸಿಕ್ತಂಗೆ ಆಗ್ತಿದೆ ನನಗೆ. ಇದು ವೈಪ್ ಎಲ್ಲ ಕೇಳಿಸ್ಕೊತಿದ್ರೆ ಏನೋ ಕಳ್ಕೊಂಡಿದ್ದೆ ಲೈಫಲ್ಲಿ, ಇದೆಲ್ಲ ಈಗ ಸಿಗ್ತದೆ, ಮತ್ತೆ ಪುನಃ ಸಿಗ್ತದೆ ಅನ್ಕೋತಿದ್ದೀನಿ. ಸಖತ್ ಮಾತ್ರ. ನೀವು ಒಳಗೆ ಬಂದರೆ, ದೇವಸ್ಥಾನದೊಳಗೆ ಎಂಟ್ರಾಗಿ ಬಂದರೆ ವಿಶಾಲವಾದ ಜಾಗ ಇದೆ. ಎಲ್ಲ ಸುತ್ತಾಡ್ಕೊಂಡು ಸುಸ್ತಾದರೆ ದೇವಸ್ಥಾನದೊಳಗೆ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು. ಎಲ್ಲಿ ಬೇಕಾದರೂ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು ಅಂದ್ಕೊಳ್ಳಿ. ಬೆಳಗ್ಗೆ ಅಷ್ಟೊಂದು ಜನ ಇರಲಿಲ್ಲ, ಈಗ ಹೆವಿ ಜನ ಬಂದ್ಬಿಟ್ಟವ್ರೆ ಸಂಜೆ ವ್ಯೂ ನೋಡೋಕ್ಕೆ. ನಮ್ಮ ಚೆನ್ನಕೇಶ್ವರ ದೇವಸ್ಥಾನದ ಒಳಗೆ ಹೇಗಿದೆ ಅಂತ ನೋಡ್ಕೊಬರೋಣ. ಎಲ್ಲ ಫೋಟೋಶೂಟಲ್ಲಿ ಇದಾಗ್ಬಿಟ್ಟಿದ್ದಾರೆ. ಒಳಗೆ ವೀಡಿಯೋ ಮಾಡೋಗಿದೆ ಇಲ್ವೋ ಗೊತ್ತಿಲ್ಲ, ಒಂದ್ಸತಿ ಹೋಗಿ ನೋಡ್ತೇನೆ. ಎಲ್ಲ ಪೊಲೀಸ್ ಒಳಗೆ ವೀಡಿಯೋ ಮಾಡ್ಬೋದು ಇಲ್ವೋ ಗೊತ್ತಿಲ್ಲ. ಒಳಗೆ ಕಾಣಿಕೆ ಮಾಡಿಬಿಟ್ಟು ನಾಗರ. ಸೊ ಚೆನ್ನಕೇಶ್ವರ ದೇವಸ್ಥಾನದ ಒಳಗೆ ಹೀಗೆ ಈ ಥರ ಕಾಣ್ತದೆ. ಎಲ್ಲಿ ಕೂತ್ಕೊಂಡು ಬೇಕಾರೆ ಇದು ಮಾಡ್ಕೋಬೋದು, ವಿಡಿಯೋ ಮಾಡ್ಕೋಬೋದು. ಏನೋ ಕೇಳ್ತಿಲ್ಲ. ವಿಗ್ರಹ, ಚೆನ್ನಕೇಶ್ವರ ವಿಗ್ರಹ ಹೇಗಿದೆ ಅಂತ ನೋಡೋಣ. ಸೊ ಒಳಗೆ ದೇವ್ರ ಮೂರ್ತಿ ಈ ರೀತಿ ಕಾಣ್ತದೆ. ಬೈದ್ಬಿಟ್ರು. ಸೊ ಕಾಣಿಕೆ ನಾಗರದ್ದು ಈ ಥರ ಕಾಣ್ತದೆ. ಸೊ ಈ ಥರ ಕಾಣ್ತದೆ ದೇವರು. ಕೊಡ್ತಿದ್ದಾರೆ ದೇವ್ರದ್ದು. ಹೋಗಿ ಇಸ್ಕೊಳ್ಳೋಣ ಅಂದರೆ ಪೂರಾ ರಶ್ ಆಗಿಬಿಟ್ಟಿದ್ದಾರೆ. ಇವಾಗ ಹೋಗಿ ಇಸ್ಕೊಳ್ಳೋಣ.
ಜಾಸ್ತಿ ಜನ ಎಲ್ಲ ಹೋಗಿಸ್ಕೊಳ್ಳೋಣ. ದೇವರಿಗೆ ಪೊಲೀಸೇ ಒದ್ದಾಡ್ತಿದ್ದಾರೆ. ದೇವರಿಗೆ ನೈವೇದ್ಯ ಹೋಗ್ತಿದೆ. ಚೆನ್ನಕೇಶವ ಸ್ವಾಮಿಗೆ ನೈವೇದ್ಯ ತಗೊಂಡು ಹೋಗ್ತಿದ್ದಾರೆ. ಸೊ ಈ ವಾಸ್ತುಶಿಲ್ಪಗಳ ಕಡೆಗೆ ಬಂದರೆ ನಮ್ಮ ಹೊಯ್ಸಳರ ಲಾಂಛನ ಸಿಂಹ ಇದು ಇದೇ ಲಾಂಛನ, ಅದ್ರ ನೇಮೇ ಬರ್ತಿಲ್ಲ ನನಗೆ. ಸೊ ಅವರು ಶತಮಾನಗಳಿಂದ ಅದೇ ಲಾಂಛನವನ್ನು ಯೂಸ್ ಮಾಡ್ಕೊಂಡು ಬರ್ತಿದ್ರು. ಎಲ್ಲ ಶಿಲ್ಪಗಳ ಕೆತ್ತನೆ ನೋಡಿದರೆ ಒಂದೊಂದು ಕೆತ್ತನೆನೂ ಒಂದೊಂದು ಕತೆ ಹೇಳ್ತದೆ. ವರಾಹಸ್ವಾಮಿದು ಅಲ್ಲಿ ಕಾಣ್ತಿದೆ ನೋಡಿ ನಿಮಗೆ, ವರಾಹಸ್ವಾಮಿದು ಅದೊಂದು ಕೆತ್ತನೆ ಎಷ್ಟು ಅರ್ಥಪೂರ್ಣವಾಗಿದೆ ಅಂದರೆ ಅಷ್ಟು ಅರ್ಥಪೂರ್ಣವಾಗಿದೆ. ಇದನ್ನು ಎಲ್ಲರೂ ನೋಡಿದ್ದೀರಾ ನೀವು? ಸೊ ಅಲ್ಲಿ ಝೂಮ್ ಮಾಡ್ತೀನಿ ರೀ ಅದನ್ನು. ಸೊ ಎಲ್ಲ ದೇವರ ಅಡ್ಡೆ ಅಂದರೆ ಕೇಳಿರ್ತೀರಾ, ಅದರ ತಲೆ ಮೇಲೆ ಇದು ರೀತಿ ಇರ್ತದಲ್ಲ. ಯಾರು ನೋಡಿದರೆ ಕಮೆಂಟ್ ಮಾಡಿ. ನಾವು ಈಗ ಎಲ್ಲ ನೋಡಿಕೊಂಡು ದೇವ್ರದ ಪ್ರಸಾದ ಇಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಫುಲ್ ರಶ್ ಇದ್ದಾರೆ, ಗ್ಯಾಪಲ್ಲಿ ನಾವು ಇಸ್ಕೋಬೇಕು. ಸೊ ಹೋಗಿ ಇಸ್ಕೊಳ್ಳೋಣ. ಪ್ರಸಾದ ಇಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ದೇವರ ಸ್ವಾಮಿಯವರ ಪ್ರಸಾದ, ಲಕ್ಷ್ಮೀ ಸ್ವಾಮಿ ಅವರ ಪ್ರಸಾದ ಇಸ್ಕೊಂಡಿದ್ದೀವಿ. ಇಸ್ಕೊಂಡು ಚೆನ್ನಾಗಿದಲ್ಲ. ಎಲ್ಲ ಮುಗೀತು, ಎಲ್ಲ ನೋಡಿಕೊಂಡು ಈಗ ಬೇಲೂರಿಂದ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು ಗೈಸ್ ನನ್ನ ಸಂಜು ಬ್ರೋ ಯೂಟ್ಯೂಬ್ ಚಾನಲ್ ನೋಡಿದ್ದಕ್ಕೆ. ಬಾಯ್.